ಸುದೀಪ್ ಹೆಸರಿನಲ್ಲಿ ನಿರ್ದೇಶಕ ನಂದಕಿಶೋರ್ ವಂಚನೆ ಮಾಡಿದ್ರ ಅನ್ನುವಂಥ ಆರೋಪವನ್ನು ಈಗ ಕೇಳಿ ಬರ್ತಾ ಇದೆ. ಯುವ ನಟ ಶಬರಿ ಶೆಟ್ಟಿಗೆ ವಂಚಿಸಿದ್ರ ನಂದಕಿಶೋರ್. 2016ರಲ್ಲಿ ನಂದಕಿಶೋರ್ ಜಿಮ್ನಲ್ಲಿ ಪರಿಚಯ ಆಗಿದ್ದರು. ಎಷ್ಟ ಅಂತ ಕೇಳಿದಾಗ ಒಡವೆ ಅಡವಿಟ್ಟು 22 ಲಕ್ಷ ಕೊಟ್ಟಿದ್ದರು. 9 ವರ್ಷಗಳಿಂದ ನನಗೆ ನಂದಕಿಶೋರ್ ಹಣವನ್ನು ನೀಡಿಲ್ಲ, ಹಣ ವಾಪಸ್ ಕೇಳಿದ್ದಕ್ಕೆ ಧಮಕಿ ಹಾಕಿದ್ದಾರೆ ಎಂದು ಆರೋಪ ಮಾಡ್ತಿದ್ದಾರೆ. ನೋಡಿ, ಹಣವನ್ನು ಕೊಟ್ಟಿದ್ದು ಹೌದು, ಹಣವನ್ನು ತೆಗೆದುಕೊಂಡಿದ್ದು ಹೌದಾಗಿರ್ಬೋದು. ಆದರೆ ಯಾತಕ್ಕಾಗಿ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹಣ ಪಡೆದು ವಂಚನೆ ಮಾಡಿರೋದು. ಮೊದಲು ನನಗೆ ಒಂದು ಚೆಕ್ ಕೊಟ್ಟಿದ್ದು, ಅದು ಬೌನ್ಸ್ ಆಗಿದೆ. ನನಗೆ ಹಣವೂ ಕೊಟ್ಟಿಲ್ಲ, ಸಿನಿಮಾದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಹಣ ಕೇಳಿದ್ರೆ KCCಯಿಂದ ಹೊರಹಾಕುವ ಬೆದರಿಕೆ ಹಾಕ್ತಾಯಿದ್ರು. ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡುವ ಆಸೆಯಿಂದ ಸುಮ್ಮನಾಗಿದ್ದೆ ಅಂತ ಹೇಳಿದ್ದಾರೆ. ಈಗ ನನ್ನ ರಾಮದೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ರಾಮದೂತ ಸಿನಿಮಾ ರಿಲೀಸ್ ಮಾಡಲು ನನ್ನ ಬಳಿ ಹಣ ಇಲ್ಲ. ನಮ್ಮಂಥ ಪುಟ್ಟ ಕಲಾವಿದರು ಹೇಗೆ ಬದುಕೋದು ಗೊತ್ತಾಗ್ತಿಲ್ಲ. ಈಗ ಫಿಲಂ ಚೇಂಬರ್ಗೆ ದೂರು ಕೊಡಲು ನಿರ್ಧಾರ ಮಾಡಿದ್ದೇನೆ. ನನ್ನ ಹಣ ನನಗೆ ಕೊಡದಿದ್ದರೆ ನಂದಕಿಶೋರ್ ವಿರುದ್ಧ ಕಾನೂನು ಮೊರೆ ಹೋಗ್ತೀನಿ ಅಂತ ಹೇಳಿದ. ಅಭಿಮಾನಿ ಮತ್ತು ರಾಮದೂತ ನಟರಾದಂತಹ ಏನು ಶಬರಿ ಶೆಟ್ಟಿ ಅವರಿಗೆ ಏನು ನಿರ್ದೇಶಕರಾದಂತಹ ನಂದಕಿಶೋರ್ ಅವರು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಶಬರಿ ಶೆಟ್ಟಿ ಅವರು ನಿಮ್ಮಲ್ಲಿದ್ದಾರೆ. ಅವ್ರು ಕೇಳೋಣ. ಸರ್, ಏನು ವಂಚನೆ ಆಗಿದೆ, ಏನೆಲ್ಲ ಆಗಿದೆ ಅಂತ ಸ್ವಲ್ಪ ವಿವರಣೆ ಮಾಡ್ತೀರಾ? ನಮಸ್ತೆ ಸರ್. ನಂದಕಿಶೋರ್ ಅವರು ನನಗೆ 2016ರಲ್ಲಿ ಪರಿಚಯ ಆಗ್ತಾರೆ. ಸೊ ಅವರು ಒಬ್ಬ ಹಳೆಯ ಕಲಾವಿದನ ಮಗ ಮತ್ತು ನಿರ್ದೇಶಕರು ಅಂತ ಅವ್ರ ಮೇಲೆ ಒಂದು ಹೆಸರು ಇರುತ್ತಲ್ಲ, ಆ ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು ಅಂತ ನಾನು ಅಲ್ಲಿ ಪರಿಚಯ ಮಾಡ್ಕೊತೀನಿ. ನಮ್ಮ ಸಂಪರ್ಕ ಒಂದು ಅಣ್ಣ ತಮ್ಮ ಬಾಂಡಿಂಗಲ್ಲಿ ಆಗುತ್ತೆ. ಅದಾದಮೇಲೆ ಅವರು ಕಷ್ಟ ಅಂತ ಹೇಳ್ಕೊಂಡಾಗ ನನಗೆ ಅಮೌಂಟ್ ಬೇಕು ಅಂತ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನಾನು ಬೇರೆ ಕಡೆ ಇಸ್ಕೊಂಡು ಹೆಲ್ಪ್ ಮಾಡ್ತೀನಿ. ಸೊ ಹಂಗೆ ಸಂಪರ್ಕ ಬೆಳ್ಕೊಳ್ತಾ ಇರುತ್ತೆ. ಆಮೇಲೆ ಅದಾದಮೇಲೆ ನನ್ನ ಆಸೆ ಸುದೀಪ್ ಸರ್ ಜೊತೆ ಮಾತಾಡಬೇಕು, ಸುದೀಪ್ ಸರ್ನ ಭೇಟಿ ಆಗಬೇಕು ಅನ್ನೋ ಆಸೆ ಇತ್ತು. ಅವ್ರು ಹೆಂಗೂ ಸುದೀಪ್ ಸರ್ ಜೊತೆ ಇದ್ರು ಅಂದ್ಬಿಟ್ಟು ನಾನು ಅವ್ರಿಗೆ ಕೇಳ್ತೀನಿ, ಬಾಯ್ಬಿಟ್ಟು ಹೇಳ್ತೀನಿ, ಸುದೀಪ್ ಸರ್ನ ಭೇಟಿ ಮಾಡಬೇಕು, ನಾನು ಅವ್ರು ನೋಡಬೇಕು ಅಂದಾಗ 2016 ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಸುದೀಪ್ ಸರ್ ಜೊತೆ ಒಂದು ಫೋಟೋ ಇಡಿಸ್ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, ನನಗೆ ಅವ್ರ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಒಬ್ಬ ಅಣ್ಣನ ಥರ ಸ್ಥಾನದಿಂದ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋ ಗೌರವ ಜಾಸ್ತಿ ಆಗುತ್ತೆ. ಅವ್ರು ಅದನ್ನೇ ವೀಕ್ನೆಸ್ ಇಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿ ಗಿಟ್ಟು ತೊಗೊಂಡು ಫೈನಲ್ ಆಗಿ ಇಲ್ಲಿವ್ರು 22 ಲಕ್ಷ ಬರಬೇಕು, 1 ರೂಪಾಯಿ ದುಡ್ಡು ಬಂದಿಲ್ಲ. 9 ವರ್ಷದಿಂದ ಆಟ ಆಡ್ಸ್ಕೊಂಡ್ಬರ್ತಾರೆ. ಜಾಸ್ತಿ ಏನನ್ನ ಮಾತಾಡಿ ಧಮಕಿ ಹಾಕ್ತಾರೆ. ಇಲ್ಲಾಂದರೆ ಕ್ರಿಕೆಟ್ ಆಡಿಸಲ್ಲ ಅಂತಾರೆ, ಇಲ್ಲ ಸುದೀಪ್ ಸರ್ ಹತ್ರ ಹಾಕ್ಕೊಟ್ಬಿಡ್ತೀನಿ ಅಂತಾರೆ. ಸೊ ನನಗೆ ಏನಾಗುತ್ತೆ, ಒಂದು ಸುದೀಪ್ ಸರ್ ಅಭಿಮಾನಿ, ಆಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡಬೇಕು ಒಂದು ಕನಸಿರುತ್ತಲ್ಲ, ಎಲ್ಲೋ ಒಂದು ಕಡೆ ಆ ಒಂದು ಬೈದಲ್ಲಿ ಇಷ್ಟುವರೆಗೂ ಇಲ್ಲಿ ತನಕ ವೆಯ್ಟ್ ಮಾಡ್ಕೊಂಡು ಬಂದೆ. ಬಟ್ ಆಗಲಿಲ್ಲ, ನನ್ನ ಕೈಲಾಗಲಿಲ್ಲ. ಏನಾಗುತ್ತೆ ಆಗಲಿ, ಡಿಸೈಡ್ ಆಗಬೇಕು ಅಂತ ನನ್ನ ಚಾನಲ್ ಮುಖಾಂತರ ವಂಚನೆ ಆರೋಪ ಮಾಡಿದ್ದೀನಿ. ಯಾವ ಆಧಾರದ ಮೇಲೆ ದುಡ್ಡು ಕೊಟ್ರಿ ಅಂತ, ಅಂದರೆ ನಿಮ್ಗೇನು ಆಸೆ ತೋರಿಸಿದ್ರ ಅಂತ, ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಸೇರಿಸ್ತೀನಿ ಅಥವಾ ಫಿಲಮ್ ಚಾನ್ಸ್ ಏನು ಕೊಡ್ತೀನಿ ಅಂತ ಆ ಥರ ಏನೋ ಹೇಳಿದ್ರ ಅಂತ? ಸೊ ಫ್ರೆಂಡ್ಶಿಪ್ಪಲ್ಲಿ ಅಮೌಂಟ್ ಕೊಟ್ಟಿದ್ದು, ಆಲ್ರೆಡಿ ನಾನು ಸಿನಿಮಾ ಮಾಡಿದ್ನಲ್ವ, ಹಂಗಾಗಿ ನಾನು ಸಿನಿಮಾಗೋಸ್ಕರ ವರ್ಕೌಟ್ ಮಾಡ್ತಿದ್ದೆ. ಅದಾದಮೇಲೆ ಅವರು ಪೊಗ್ರಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಪೊಗ್ರು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ, ಹೆಲ್ಪ್ ಮಾಡು, ಸಿನಿಮಾ ಗೆದ್ಮೇಲೆ ಕೊಡ್ತೀನಿ ಅಂದರು. ಅವಾಗ ಕೊಡಲಿಲ್ಲ. ಅದಾದಮೇಲೆ ರಾಣಾ ಅಂತ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟ್ರ್ ಮಾಡು ಅಂತಂದರು. ಅದಕ್ಕೆ ರೆಡಿ ಆಗು ಅಂತಂದರು. ನಾನು ರೆಡಿ ಆಗ್ತಿದ್ದೆ, ವರ್ಕೌಟ್ ಮಾಡ್ಕೊಂಡು ರೆಡಿ ಆಗ್ತಿದ್ದೆ. ಸಿನಿಮಾನೇ ಕಂಪ್ಲೀಟ್ ಆಗಿದೆ, ನನಗೆ ಗೊತ್ತೇ ಇರಲಿಲ್ಲ. ಅವ್ನು ನೋಡಿದ್ರು, ಇಲ್ಲ ಬೇರೆಯವ್ರು ಮಾಡಿಸ್ಬಿಟ್ಟೆ ಅಂತಂದರು. ಸುಮ್ಮನೆ ಬಾಯ್ಬಿಟ್ರೆ ಸುಳ್ಳು ಹೇಳ್ಕೊಂಡು ನನಗೇನಾದ್ರು ಅಮೌಂಟ್ ಕೇಳಿದಾಗ ದಾರಿ ತೋರಿಸು, ಬೇರೆ ಒಂಥರ ದಾರಿ ತೋರಿಸು, ಸಿನಿಮಾ ಅವಕಾಶ ಕೊಡ್ತೀನಿ ಅಂದರೆ. ಬಟ್ ಸಿನಿಮಾಗೆ ಅಮೌಂಟಿಗೆ ಯಾವುದೇ ಸಂಬಂಧ ಇಲ್ಲ. ಸಿನಿಮಾ ಅಮೌಂಟ್ ಕೊಟ್ಟಿರೋದು ಒಂದು ಫ್ರೆಂಡ್ಶಿಪ್ಪಲ್ಲಿ. ಅವ್ರು ಅವಕಾಶ ಕೊಡ್ತಾರೆ ಅಂತ ನಾನು ಅಮೌಂಟ್ ಕೊಟ್ಟಿಲ್ಲ. ಅದಾದಮೇಲೆ ನಾನು ಯಾವಾಗ ಪ್ರೆಷರ್ ಆಗಿದಾಗ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ನನಗೆ ಹೆಲ್ಪ್ ಮಾಡಿ ಹೋದ್ರೆ ಇರಲಿ ಅಂದಾಗ ನಾನು ಒಬ್ಬ ಪ್ರೊಡ್ಯೂಸರ್ನ ಪರಿಚಯ ಮಾಡಿಕೊಡ್ತೀನಿ, ನಮ್ಮ ಸ್ಟುಡಿಯೋದಲ್ಲಿ ಎಡಿಟಿಂಗು ಡಬ್ಬಿಂಗ್ ಇಲ್ಲೇ ಮಾಡ್ಕೊ, ಸೊ ನಾನೇ ಎಲ್ಲ ಟೇಕ್ ಕೇರ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಉದಯ್ ಮತ್ತು ಕಡೆ ಹಾಕ್ಸ್ತೀನಿ ಬಂಡವಾಳ ಅಂತ ಹೇಳಿದ್ರು. ಇವಿಷ್ಟು ಶಬರಿ ಶೆಟ್ಟಿ ಅವರ ಮಾತಾಗಿರೋದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ, ಏನು ಒಂದಷ್ಟು ದಿನ ಟೈಮ್ ಕೊಡ್ತೀನಿ, ಅಷ್ಟೊಳಗಡೆ ನನಗೆ ಹಣ ಕೊಡ್ದಿರೋದ್ರೆ ಕಾನೂನು ಹೋರಾಟ ಮೂಲಕ ನಾನು ಹೋರಾಟ ಮಾಡ್ತೀನಿ ಅನ್ನೋದು ಶಬರಿ ಶೆಟ್ಟಿ ಅವರ ಮಾತಾಗಿರೋಂಥದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸುದೀಪ್ ಹೆಸರಿನಲ್ಲಿ ನಿರ್ದೇಶಕ ನಂದಕಿಶೋರ್ ವಂಚನೆ ಮಾಡಿದ್ರ ಅನ್ನುವಂಥ ಆರೋಪವನ್ನು ಈಗ ಕೇಳಿ ಬರ್ತಾ ಇದೆ. ಯುವ ನಟ ಶಬರಿ ಶೆಟ್ಟಿಗೆ ವಂಚಿಸಿದ್ರ ನಂದಕಿಶೋರ್. 2016ರಲ್ಲಿ ನಂದಕಿಶೋರ್ ಜಿಮ್ನಲ್ಲಿ ಪರಿಚಯ ಆಗಿದ್ದರು. ಎಷ್ಟ ಅಂತ ಕೇಳಿದಾಗ ಒಡವೆ ಅಡವಿಟ್ಟು 22 ಲಕ್ಷ ಕೊಟ್ಟಿದ್ದರು. 9 ವರ್ಷಗಳಿಂದ ನನಗೆ ನಂದಕಿಶೋರ್ ಹಣವನ್ನು ನೀಡಿಲ್ಲ, ಹಣ ವಾಪಸ್ ಕೇಳಿದ್ದಕ್ಕೆ ಧಮಕಿ ಹಾಕಿದ್ದಾರೆ ಎಂದು ಆರೋಪ ಮಾಡ್ತಿದ್ದಾರೆ. ನೋಡಿ, ಹಣವನ್ನು ಕೊಟ್ಟಿದ್ದು ಹೌದು, ಹಣವನ್ನು ತೆಗೆದುಕೊಂಡಿದ್ದು ಹೌದಾಗಿರ್ಬೋದು. ಆದರೆ ಯಾತಕ್ಕಾಗಿ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹಣ ಪಡೆದು ವಂಚನೆ ಮಾಡಿರೋದು. ಮೊದಲು ನನಗೆ ಒಂದು ಚೆಕ್ ಕೊಟ್ಟಿದ್ದು, ಅದು ಬೌನ್ಸ್ ಆಗಿದೆ. ನನಗೆ ಹಣವೂ ಕೊಟ್ಟಿಲ್ಲ, ಸಿನಿಮಾದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಹಣ ಕೇಳಿದ್ರೆ KCCಯಿಂದ ಹೊರಹಾಕುವ ಬೆದರಿಕೆ ಹಾಕ್ತಾಯಿದ್ರು. ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡುವ ಆಸೆಯಿಂದ
ಸುಮ್ಮನಾಗಿದ್ದೆ ಅಂತ ಹೇಳಿದ್ದಾರೆ. ಈಗ ನನ್ನ ರಾಮದೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ರಾಮದೂತ ಸಿನಿಮಾ ರಿಲೀಸ್ ಮಾಡಲು ನನ್ನ ಬಳಿ ಹಣ ಇಲ್ಲ. ನಮ್ಮಂಥ ಪುಟ್ಟ ಕಲಾವಿದರು ಹೇಗೆ ಬದುಕೋದು ಗೊತ್ತಾಗ್ತಿಲ್ಲ. ಈಗ ಫಿಲಂ ಚೇಂಬರ್ಗೆ ದೂರು ಕೊಡಲು ನಿರ್ಧಾರ ಮಾಡಿದ್ದೇನೆ. ನನ್ನ ಹಣ ನನಗೆ ಕೊಡದಿದ್ದರೆ ನಂದಕಿಶೋರ್ ವಿರುದ್ಧ ಕಾನೂನು ಮೊರೆ ಹೋಗ್ತೀನಿ ಅಂತ ಹೇಳಿದ. ಅಭಿಮಾನಿ ಮತ್ತು ರಾಮದೂತ ನಟರಾದಂತಹ ಏನು ಶಬರಿ ಶೆಟ್ಟಿ ಅವರಿಗೆ ಏನು ನಿರ್ದೇಶಕರಾದಂತಹ ನಂದಕಿಶೋರ್ ಅವರು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಶಬರಿ ಶೆಟ್ಟಿ ಅವರು ನಿಮ್ಮಲ್ಲಿದ್ದಾರೆ. ಅವ್ರು ಕೇಳೋಣ. ಸರ್, ಏನು ವಂಚನೆ ಆಗಿದೆ, ಏನೆಲ್ಲ ಆಗಿದೆ ಅಂತ ಹೇಳಿ ಸ್ವಲ್ಪ ವಿವರಣೆ ಮಾಡ್ತೀರಾ? ನಮಸ್ತೆ ಸರ್. ನಂದಕಿಶೋರ್ ಅವರು ನನಗೆ 2016ರಲ್ಲಿ ಪರಿಚಯ ಆಗ್ತಾರೆ. ಸೊ ಅವರು ಒಬ್ಬ ಹಳೆಯ ಕಲಾವಿದನ ಮಗ ಮತ್ತು ನಿರ್ದೇಶಕರು ಅಂತ ಅವ್ರ ಮೇಲೆ ಒಂದು ಹೆಸರು ಇರುತ್ತಲ್ಲ, ಆ ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು ಅಂತ ನಾನು ಅಲ್ಲಿ ಪರಿಚಯ ಮಾಡ್ಕೊತೀನಿ. ನಮ್ಮ ಸಂಪರ್ಕ ಒಂದು ಅಣ್ಣ ತಮ್ಮ ಬಾಂಡಿಂಗಲ್ಲಿ ಆಗುತ್ತೆ. ಅದಾದಮೇಲೆ ಅವರು ಕಷ್ಟ ಅಂತ ಹೇಳ್ಕೊಂಡಾಗ ನನಗೆ ಅಮೌಂಟ್ ಬೇಕು ಅಂತ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನಾನು ಬೇರೆ ಕಡೆ ಇಸ್ಕೊಂಡು ಹೆಲ್ಪ್ ಮಾಡ್ತೀನಿ. ಸೊ ಹಂಗೆ ಸಂಪರ್ಕ ಬೆಳ್ಕೊಳ್ತಾ ಇರುತ್ತೆ. ಆಮೇಲೆ ಅದಾದಮೇಲೆ ನನ್ನ ಆಸೆ ಸುದೀಪ್ ಸರ್ ಜೊತೆ ಮಾತಾಡಬೇಕು, ಸುದೀಪ್ ಸರ್ನ ಭೇಟಿ ಆಗಬೇಕು ಅನ್ನೋ ಆಸೆ ಇತ್ತು. ಅವ್ರು ಹೆಂಗೂ ಸುದೀಪ್ ಸರ್ ಜೊತೆ ಇದ್ರು ಅಂದ್ಬಿಟ್ಟು ನಾನು ಅವ್ರಿಗೆ ಕೇಳ್ತೀನಿ, ಬಾಯ್ಬಿಟ್ಟು ಹೇಳ್ತೀನಿ, ಸುದೀಪ್ ಸರ್ನ ಭೇಟಿ ಮಾಡಬೇಕು, ನಾನು ಅವ್ರು ನೋಡಬೇಕು ಅಂದಾಗ 2016 ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಸುದೀಪ್ ಸರ್ ಜೊತೆ ಒಂದು ಫೋಟೋ ಇಡಿಸ್ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, ನನಗೆ ಅವ್ರ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಒಬ್ಬ ಅಣ್ಣನ ಥರ ಸ್ಥಾನದಿಂದ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋ ಗೌರವ ಜಾಸ್ತಿ ಆಗುತ್ತೆ. ಅವ್ರು ಅದನ್ನೇ ವೀಕ್ನೆಸ್ ಇಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿ ಗಿಟ್ಟು ತೊಗೊಂಡು ಫೈನಲ್ ಆಗಿ ಇಲ್ಲಿವ್ರು 22 ಲಕ್ಷ ಬರಬೇಕು, 1 ರೂಪಾಯಿ ದುಡ್ಡು ಬಂದಿಲ್ಲ. 9 ವರ್ಷದಿಂದ ಆಟ ಆಡ್ಸ್ಕೊಂಡ್ಬರ್ತಾರೆ. ಜಾಸ್ತಿ ಏನನ್ನ ಮಾತಾಡಿ ಧಮಕಿ ಹಾಕ್ತಾರೆ. ಇಲ್ಲಾಂದರೆ ಕ್ರಿಕೆಟ್ ಆಡಿಸಲ್ಲ ಅಂತಾರೆ, ಇಲ್ಲ ಸುದೀಪ್ ಸರ್ ಹತ್ರ ಹಾಕ್ಕೊಟ್ಬಿಡ್ತೀನಿ ಅಂತಾರೆ. ಸೊ ನನಗೆ ಏನಾಗುತ್ತೆ, ಒಂದು ಸುದೀಪ್ ಸರ್ ಅಭಿಮಾನಿ, ಆಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡಬೇಕು ಒಂದು ಕನಸಿರುತ್ತಲ್ಲ, ಎಲ್ಲೋ ಒಂದು ಕಡೆ ಆ ಒಂದು ಬೈದಲ್ಲಿ ಇಷ್ಟುವರೆಗೂ ಇಲ್ಲಿ ತನಕ ವೆಯ್ಟ್ ಮಾಡ್ಕೊಂಡು ಬಂದೆ. ಬಟ್ ಆಗಲಿಲ್ಲ, ನನ್ನ ಕೈಲಾಗಲಿಲ್ಲ. ಏನಾಗುತ್ತೆ ಆಗಲಿ, ಡಿಸೈಡ್ ಆಗಬೇಕು ಅಂತ ನಾನು ಚಾನಲ್ ಮುಖಾಂತರ ವಂಚನೆ ಆರೋಪ ಮಾಡಿದ್ದೀನಿ. ಯಾವ ಆಧಾರದ ಮೇಲೆ ದುಡ್ಡು ಕೊಟ್ರಿ ಅಂತ, ಅಂದರೆ ನಿಮ್ಗೇನು ಆಸೆ ತೋರಿಸಿದ್ರ ಅಂತ, ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಸೇರಿಸ್ತೀನಿ ಅಥವಾ ಫಿಲಮ್ ಚಾನ್ಸ್ ಏನು ಕೊಡ್ತೀನಿ ಅಂತ ಆ ಥರ ಏನೋ ಹೇಳಿದ್ರ ಅಂತ? ಸೊ ಫ್ರೆಂಡ್ಶಿಪ್ಪಲ್ಲಿ ಅಮೌಂಟ್ ಕೊಟ್ಟಿದ್ದು, ಆಲ್ರೆಡಿ ನಾನು ಸಿನಿಮಾ ಮಾಡಿದ್ನಲ್ವ, ಹಂಗಾಗಿ ನಾನು ಸಿನಿಮಾಗೋಸ್ಕರ ವರ್ಕೌಟ್ ಮಾಡ್ತಿದ್ದೆ. ಅದಾದಮೇಲೆ ಅವರು ಪೊಗ್ರಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಪೊಗ್ರು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ, ಹೆಲ್ಪ್ ಮಾಡು, ಸಿನಿಮಾ ಗೆದ್ಮೇಲೆ ಕೊಡ್ತೀನಿ ಅಂದರು. ಅವಾಗ ಕೊಡಲಿಲ್ಲ. ಅದಾದಮೇಲೆ ರಾಣಾ ಅಂತ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟ್ರ್ ಮಾಡು ಅಂತಂದರು. ಅದಕ್ಕೆ ರೆಡಿ ಆಗು ಅಂತಂದರು. ನಾನು ರೆಡಿ ಆಗ್ತಿದ್ದೆ, ವರ್ಕೌಟ್ ಮಾಡ್ಕೊಂಡು ರೆಡಿ ಆಗ್ತಿದ್ದೆ. ಸಿನಿಮಾನ ಕಂಪ್ಲೀಟ್ ಆಗಿದೆ, ನನಗೆ ಗೊತ್ತೇ ಇರಲಿಲ್ಲ. ಅವ್ನು ನೋಡಿದ್ರು, ಇಲ್ಲ ಬೇರೆಯವ್ರು ಮಾಡಿಸ್ಬಿಟ್ಟೆ ಅಂತಂದರು. ಸುಮ್ಮನೆ ಬಾಯ್ಬಿಟ್ರೆ ಸುಳ್ಳು ಹೇಳ್ಕೊಂಡು ನನಗೇನಾದ್ರು ಅಮೌಂಟ್ ಕೇಳಿದಾಗ ದಾರಿ ತೋರಿಸು, ಬೇರೆ ಒಂಥರ ದಾರಿ ತೋರಿಸು, ಸಿನಿಮಾ ಅವಕಾಶ ಕೊಡ್ತೀನಿ ಅಂದರೆ. ಬಟ್ ಸಿನಿಮಾಗೆ ಅಮೌಂಟಿಗೆ ಯಾವುದೇ ಸಂಬಂಧ ಇಲ್ಲ. ಸಿನಿಮಾ ಅಮೌಂಟ್ ಕೊಟ್ಟಿರೋದು ಒಂದು ಫ್ರೆಂಡ್ಶಿಪ್ಪಲ್ಲಿ. ಅವ್ರು ಅವಕಾಶ ಕೊಡ್ತಾರೆ ಅಂತ ನಾನು ಅಮೌಂಟ್ ಕೊಟ್ಟಿಲ್ಲ. ಅದಾದಮೇಲೆ ನಾನು ಯಾವಾಗ ಪ್ರೆಷರ್ ಆಗಿದಾಗ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಅಣ್ಣ, ನನಗೆ ಹೆಲ್ಪ್ ಮಾಡಿ ಹೋದ್ರೆ ಇರಲಿ ಅಂದಾಗ, ನಾನು ಒಬ್ಬ ಪ್ರೊಡ್ಯೂಸರ್ನ ಪರಿಚಯ ಮಾಡಿಕೊಡ್ತೀನಿ, ನಮ್ಮ ಸ್ಟುಡಿಯೋದಲ್ಲಿ ಎಡಿಟಿಂಗು ಡಬ್ಬಿಂಗ್ ಇಲ್ಲೇ ಮಾಡ್ಕೊ, ಸೊ ನಾನೇ ಎಲ್ಲ ಟೇಕ್ ಕೇರ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಉದಯ್ ಮತ್ತು ಕಡೆ ಹಾಕ್ಸ್ತೀನಿ ಬಂಡವಾಳ ಅಂತ ಹೇಳಿದ್ರು. ಇವಿಷ್ಟು ಶಬರಿ ಶೆಟ್ಟಿ ಅವರ ಮಾತಾಗಿರೋದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ, ಏನು ಒಂದಷ್ಟು ದಿನ ಟೈಮ್ ಕೊಡ್ತೀನಿ, ಅಷ್ಟೊಳಗಡೆ ನನಗೆ ಹಣ ಕೊಡ್ದಿರೋದ್ರೆ ಕಾನೂನು ಹೋರಾಟ ಮೂಲಕ ನಾನು ಹೋರಾಟ ಮಾಡ್ತೀನಿ ಅನ್ನೋದು ಶಬರಿ ಶೆಟ್ಟಿ ಅವರ ಮಾತಾಗಿರೋಂಥದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.